ಎಲ್ಲರಿಗೂ ಹಾಯ್. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ಬಂದು ನಾನು ಮಹಾಕುಂಭಗೆ ಹೋಗಬೇಕಾದ್ರೆ ಬೇಕಾಗಿರೋ ಅಂಥ ಥಿಂಗ್ಸ್ನ ಯಾವ ಥರ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ನಾನು 3 ಡಿಫ್ರೆಂಟ್ ಪಾರ್ಟ್ಸ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋನಲ್ಲೇ. ಆದಷ್ಟು ಕ್ವಿಕ್ ಆಗಿ ಶಾರ್ಟ್ ಆಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ. ಇದು ಕುಂಭಗೆ ಅಂತಾನೆ ಪ್ಯಾಕಿಂಗ್ ಅಲ್ಲ, ಎನಿ ಟ್ರಿಪ್ಗೆ ಹೋಗಬೇಕಾದ್ರೂ ಇದು ತುಂಬ ಎಸೆನ್ಷಿಯಲ್ ಅಂತ ಹೇಳ್ಬೋದು. ಸೊ ಫಸ್ಟ್ ಸೆಕ್ಷನ್ ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು ಟಾಯ್ಲೆಟ್ರೀಸ್ ಆ್ಯಂಡ್ ಫಸ್ಟ್ ಏಡ್. ಎಸ್, ಫಸ್ಟ್ ಏಡ್ ತುಂಬ ಇಂಪಾರ್ಟೆಂಟ್. ನಾವು ಜನರಲಿ ತುಂಬ ಫಸ್ಟ್ ಏಡ್ ಅಂತ ಸ್ಪೆಸಿಫಿಕ್ ಆಗಿ ಏನು ಇಟ್ಕೊಳ್ಳಲ್ಲ. ನಾನು ಸ್ಪೆಷಲಿ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬ್ಯಾಂಡೇಡ್, ಒಂದು ಪೌಡರ್, ಲೋಷನ್ ಮತ್ತು ಡೆಟಾಲ್ ಇಟ್ಕೊಂಡಿರ್ತೀವಿ. ಬಟ್ ಈ ಸತಿ ಕುಂಭಗೆ ನಾನು ಪರ್ಟಿಕ್ಯುಲರ್ ಆಗಿ 3 ಡೇಸ್ ಹೋಗ್ತಾ ಇದ್ದೀವಿ. ಸೊ ವಿಚ್ ಈಸ್ ಫೆಬ್ರವರಿ 11th, 12th, 13th ನಾವು ಅಲ್ಲೇ ಇರ್ತೀವಿ. ಸೊ ಈ ವಿಡಿಯೋನ ನೀವು ನೋಡ್ತಿರೋ ಅಷ್ಟರಲ್ಲಿ ನಾನು ಆಲ್ಮೋಸ್ಟ್ ರಿಟರ್ನ್ ಆಗಿ ಬರ್ತಿರ್ತೀನಿ. ಸೊ ಅದರಿಂದ ಪ್ಯಾಕಿಂಗ್ ಎಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಆದಷ್ಟು ಅಲ್ಲೇನೇನೆಲ್ಲ ಡೀಟೇಲ್ಸ್ ಇದೆ ಅನ್ನೋದನ್ನ ನಾನು ವಿಡಿಯೋನಲ್ಲಿ ಕ್ಯಾಪ್ಚರ್ ಮಾಡಿ ತೋರಿಸ್ಬೇಕು ಅಂತ ಇದೆ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನೀವು ಅದನ್ನೆಲ್ಲ ನೋಡ್ಬೋದು, ನಮ್ಮ ಕಂಪ್ಲೀಟ್ ಜರ್ನಿ ಹೇಗಿತ್ತು ಅಂತ. ಇಲ್ಲಿ ನಾವು ಸಂಗಮದ ಸ್ಥಾನಕ್ಕೆ ಹೋಗ್ತಾ ಇದೀವಿ. ಸಂಗಮ ಅಂದ್ರೆ ಗಂಗಾ, ಯಮುನಾ, ಸರಸ್ವತಿ 3 ನದಿಗಳು ಸೇರೋ ಅಂತ ಜಾಗ. ಇಲ್ಲಿ ನಾವು ಮರದ ಬಾಗ್ನ ಬಿಟ್ರೆ ತುಂಬಾ ಒಳ್ಳೇದಂತಾರೆ. ಅಂದ್ರೆ ನೀರಿನಲ್ಲಿ ಮರದ ಬಾಗ್ನ ಗಂಗೆ, ಯಮುನೆ, ಸರಸ್ವತಿಗೆ ಅರ್ಪಿಸೋದು ಅಂತ ಹೇಳಿ. ಇದನ್ನ ನಾನು ತುಂಬಾ ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿ ಮಾಡಿದ್ದೀನಿ. ಅದು ಯಾವ ತರ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಒಂದು ತೋರಿಸ್ತಾ ಇದ್ದೀನಿ. ಅಂಡ್ ಇನ್ನೊಂದು ಎಷ್ಟು ಕಾಂಪ್ಯಾಕ್ಟ್ ಆಗಿ ನಾವು ಇದರಲ್ಲಿ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂಡಿದೀವಿ ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ಟೆ ಮತ್ತೆ ಟಾಯ್ಲೆಟ್ರೀಸ್ ಆ್ಯಂಡ್ ಫಸ್ಟ್ ಏಡ್ ಜೊತೆಗೆ ಎಸೆನ್ಷಿಯಲ್ಸ್, ಮಿಕ್ಕಿದ ಎಸೆನ್ಷಿಯಲ್ಸ್ ಎಲ್ಲ ಏನೇನು ಅನ್ನೋದು ಕೂಡ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಪ್ರತಿಯೊಂದು ಡೀಟೇಲ್ಸ್ನ ನೀವು ನೋಡಿ ಅದನ್ನೆಲ್ಲ ಒಂದು ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಪ್ರಯಾಣಕ್ಕೆ ಹೋಗಬೇಕಾದ್ರೆ ಇದರಲ್ಲಿರೋ ಅಂಥದ್ದನ್ನ ಚೆಕ್ ಲಿಸ್ಟ್ ಥರ ತಗೊಳ್ಳಿ. ಆದಷ್ಟು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಚೆಕ್ ಲಿಸ್ಟ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಪ್ಯಾಕಿಂಗ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಬಾಗ್ನಕ್ಕೆ ಹಾಕಕ್ಕೆ 4 ಥರ ಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಅಕ್ಕಿ, ಬೆಲ್ಲ ಮತ್ತು ರವೆ. ಇದು ಚಿಕ್ಕ ಬಾಗ್ನ ನಾನು ಇಟ್ಕೊಂಡಿರೋವಂಥದ್ದು, ಪುಟಾಣಿದು, ನೀರಲ್ಲಿ ಬಿಡೋಕ್ಕೆ. ಇದನ್ನು ಫಸ್ಟು ಪೇಪರಲ್ಲಿ ರ್ಯಾಪ್ ಮಾಡ್ತಾ ಇದ್ದೀನಿ. ಒಂದು ಈಸಿ ಟು ಕ್ಯಾರಿ ಅಂತ, ಇನ್ನೊಂದು ನೀರಿನಲ್ಲಿ ಹಾಕಿದ ತಕ್ಷಣ ಯಾವುದೇ ಪ್ಲಾಸ್ಟಿಕ್ ಆಗಲಿ ಡಿಸಾಲ್ವ್ ಆಗದೆ ಇರೋವಂಥದ್ದು ಯೂಸ್ ಮಾಡಬಾರ್ದು ಅಂತ ಹೇಳಿ ಈ ರೀತಿ ಕಟ್ತಾ ಇದ್ದೀನಿ ನಾನು. ಎಲ್ಲಾನು ಪ್ಯಾಕ್ ಮಾಡ್ಕೊಳ್ಳೋಣ. ಎಲ್ಲ ನಾನು ಈ ಥರ ಒಂದ್ರ ಮೇಲೆ ಒಂದು ಇಟ್ಟು, ಈಗ ಅಂಗಡಿಯಲ್ಲೇ ನಿಮಗೆ ಚಿಕ್ಕ ಚಿಕ್ಕದಾಗಿ ಪೇಪರ್ ಕವರ್ಗಳು ಸಿಗ್ಬೋದು. ಬಟ್ ಆದರೂ ನಾನು ಈ ಥರ ಚಿಕ್ಕ ಪೇಪರ್ನೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಟಿಟ್ಕೊಂಡಿದ್ದೀನಿ. ಇದರೊಳಗಡೆ ಹಾಕಿ ಬೆಲ್ಲನೂ ಇದರಲ್ಲೇ ಇಟ್ಟಿದ್ದೀನಿ. ಇದ್ರ ಜೊತೆಗೆ ಒಂದು ಅರಿಶಿನ ಕುಂಕುಮದ ಪ್ಯಾಕೆಟ್ ಒಂದು ಇಡೋಣ, ಆ್ಯಡ್ ಮಾಡೋಣ. ಈ ಥರ ಒಂದು ಏರ್ ಟೈಟ್ ಕವರ್ನಲ್ಲಿ ಅಡಿಕೆ ಮತ್ತು ಅರಿಶಿನದ ಕೊಂಬು 2, ಅರಿಶಿನ ಕುಂಕುಮದ ಪ್ಯಾಕೆಟ್ಟು, ಕಟ್ಟಿಟ್ಟಿರುವಂಥ ಎಲ್ಲ ಧಾನ್ಯಗಳು ಮತ್ತು ಬೆಲ್ಲ ಎಲ್ಲ ಇದರಲ್ಲೊಂದು ಹಾಕಿ. ಸೊ ಇದರಲ್ಲಿ ಮರದ ಜೊತೆಗೆ ಒಂದು 5 ರೂಪಾಯಿ ಕಾಯಿನ್ ಕೂಡ ಹಾಕ್ತಾ ಇದ್ದೀನಿ. ನನ್ನ ಹತ್ರ ಈ ಥರ ಒಂದು ಪೇಪರ್ ಕವರ್ ಇದೆ. ಆ ಕವರ್ ಒಳಗಡೆ ಇದನ್ನ ಇಟ್ಟು ಮರದ ಬಾಗ್ನ ಕಂಪ್ಲೀಟ್ ಆಗಿದೆ. ಸೊ ದಿಸ್ ಇಸ್ ಅ ಫಸ್ಟ್ ಏಡ್ ಬ್ಯಾಗ್. ಇಫ್ ಯು ವಾಂಟ್, ನಾನು ಈ ಫಸ್ಟ್ ಏಡ್ ಬ್ಯಾಗ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿಕೊಂಡೆ. ಇದ್ರ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ದಿಸ್ ಹ್ಯಾಸ್ ಅ ಡಿಫ್ರೆಂಟ್ ಪೌಚ್, ರೋಲ್ ಆನ್ ಅಂಥದ್ದೆಲ್ಲ ಇಟ್ಕೊಳ್ಳೋ ಅಂಥದ್ದಕ್ಕೆ, ಇಫ್ ಯು ಹ್ಯಾವ್ ಇನ್ಸುಲಿನ್ ಇಂಜೆಕ್ಷನ್ಸ್ ಇಟ್ಕೊಳ್ಳೋದಕ್ಕೆ. ಇಲ್ಲಿ ಸಪ್ರೇಟ್ ಪೌಚಸ್ ಇದೆ ಫಾರ್ ಟ್ಯಾಬ್ಲೆಟ್ಸ್, ಕಾಟನ್ ಆ್ಯಂಡ್ ಅದರ್ ಸ್ಟಫ್ಸ್. ಸೊ ಲೆಟ್ಸ್ ಪ್ಯಾಕ್ ದಿಸ್ ನಾವು. ಏನೇನೆಲ್ಲ ಪ್ರಾಡಕ್ಟ್ನ ನಾನು ಇಟ್ಕೋತಾ ಇದ್ದೀನಿ ಇದರಲ್ಲಿ ಅಂತ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದು ಈ ಪರ್ಟಿಕ್ಯುಲರ್ ಜಿಪ್ನಲ್ಲಿ ವಿಟಮಿನ್ ಇ ಕ್ಯಾಪ್ಸುಲ್. ಏನಾದರೂ ಕಟ್ಸ್, ಊಂಡ್ಸ್, ಡ್ರೈನೆಸ್ ಇದ್ರೆ ಹಾಕೊಳ್ಳೋಕ್ಕೆ. ಇದು ಕಾಫ್ ಅಂಡ್ ಕೋಲ್ಡ್ಗೆ. ಇದು ಲೋಮೋಫಿನ್ ಆ್ಯಂಡ್ ಇದು ಡೋಲೋ ಫಾರ್ ಫೀವರ್. ಒಂದು ಬ್ಯಾಂಡೆಡ್ ಟೇಪ್ ಇಡ್ತಾ ಇದ್ದೀನಿ ಆ್ಯಂಡ್ ಇದನ್ನ ಜಿಪ್ ಲಾಕ್ ಮಾಡೋಣ. ಆಯಿಂಟ್ಮೆಂಟ್ ಇಡ್ತಾ ಇದ್ದೀನಿ. ಇದು ಜಾಯಿಂಟ್ ಪೇನ್ಸ್ಗೆ. ವಿತ್ ಬಾಕ್ಸೇ ಇಡ್ತಾ ಇರೋ ರೀಸನ್ ಯಾಕೆ ಅಂತಂದ್ರೆ, ಈವನ್ ಸ್ಪೇಸ್ ಕನ್ಸಮ್ ಆದ್ರೂ ಪರವಾಗಿಲ್ಲ, ವಿತ್ ಬಾಕ್ಸ್ ಯಾಕೆ ಅಂದ್ರೆ ಜಸ್ಟ್ ಇನ್ ಕೇಸ್ ಕಂಪ್ರೆಸ್ ಆದಾಗ ಟ್ಯೂಬ್ಸ್ ಎಲ್ಲಾನು ಕಟ್ ಆಗಿ, ಎಕ್ಸ್ಪೋಸ್ ಆಗಿ ಎಲ್ಲ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಲೆಟ್ ಇಟ್ ಬಿ ಇನ್ ದ ಬಾಕ್ಸ್. ಅಂಡ್ ಇದು ಕಟ್ಸ್ ಅಂಡ್ ಊಂಡ್ಸ್ಗೆ ಇಟ್ಕೊಂಡಿರೋ ಅಂಥದ್ದು. ಗಾಸ್,
ಮತ್ತೆ ಮಸ್ಕಿಟೋ ರೆಪೆಲೆಂಟ್. ನೆಕ್ಸ್ಟ್ ಈ ಸೆಕ್ಷನ್ ನಲ್ಲಿ ಇಡೋ ಅಂಥದ್ದು ಟಿಶ್ಯೂಸ್, ಡ್ರೈ ಟಿಶ್ಯೂಸ್, ವೆಟ್ ವೈಪ್ಸ್, ಜಾಯಿಂಟ್ ಸ್ಪ್ರೇನ್ ಏನಾದ್ರು ಇದ್ರೆ ಅದಕ್ಕೆ ಸ್ಪ್ರೇ, ಪೌಡರ್, ಸ್ಯಾವ್ಲಾನ್, ಬ್ಯಾಂಡೇಡ್ಸ್. ಈ ಪ್ಯಾಕ್ ಅಲ್ಲಿ ನಾನು ಕಾಟನ್ಸ್ ಮತ್ತೆ ಇಯರ್ಬಡ್ಸ್ ಇಟ್ಟಿದ್ದೀನಿ. ಲೆಟ್ ಮಿ ಪ್ಲೇಸ್ ಇಟ್ ಹಿಯರ್ ಓನ್ಲಿ ಬಿಕಾಸ್ ಇದು ಆಲ್ರೆಡಿ ಒಂದ್ಸತಿ ಕವರ್ ಆಗಿರೋದ್ರಿಂದ ಐ ಆಮ್ ಪ್ಲೇಸಿಂಗ್ ಇಟ್ ಹಿಯರ್. ನಾವು ಈ ಪೌಚ್ ಅಲ್ಲಿ ನಾನು ಎಲೆಕ್ಟ್ರಾಲ್ಸ್ ಇಡ್ತಾ ಇದ್ದೀನಿ. ಕರೆಂಟ್ಲಿ ಐ ಹ್ಯಾವ್ 2 ಬಟ್ ಐ ವಿಲ್ ಬಿ ಆಡಿಂಗ್ 6 more to it. ಅಂಡ್ ಇದನ್ನೆಲ್ಲ ಕ್ಲೋಸ್ ಮಾಡಿ ಫಸ್ಟ್ ಏಡ್ ಕಿಟ್ ಅಲ್ಲಿ ನೀವು ನಿಮ್ಮ ಪರ್ಸನಲ್ ಮೆಡಿಕಲ್ ಥಿಂಗ್ಸ್ ಏನಿದೆ ಅದ್ರ ಪ್ರಕಾರನ ಕೂಡ ಪ್ಯಾಕ್ ಮಾಡ್ಬೋದು. ಕೆಲವ್ರಿಗೆ ಆಸಿಡಿಟಿ ಟ್ಯಾಬ್ಲೆಟ್ಸ್ ಆಗಲಿ, ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ಆಗಲಿ, ಬಾಡಿ ಪೇನ್ ಟ್ಯಾಬ್ಲೆಟ್ಸ್ ಆಗಲಿ, ಆ ಥರ ನಿಮ್ಮ ಸ್ಪೆಸಿಫಿಕೇಶನ್ಸ್ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಟ್ಯಾಬ್ಲೆಟ್ಸ್ನ ನೀವು ಕ್ಯಾರಿ ಮಾಡಿ. ದ ಫಸ್ಟ್ ಏಡ್ ಬ್ಯಾಗ್ ಇಸ್ ಕಂಪ್ಲೀಟ್ಲಿ ರೆಡಿ. ಸೊ ನಾವು ನೆಕ್ಸ್ಟ್ ಇವಾಗ ಟಾಯ್ಲೆಟ್ರೀಸ್ನ ಸೆಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಈ ಥರ ಒಂದು ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಟಾಯ್ಲೆಟ್ರೀಸ್. ಟೂತ್ ಪೇಸ್ಟ್ ವೆರಿ ಸ್ಮಾಲ್, ಎಲ್ಲಾನು ಟೈನಿ ಟ್ರಾವೆಲ್ ಪ್ಯಾಕ್ಸೇ ಇರೋದು. ನೆಕ್ಸ್ಟ್ ಫೇಸ್ ವಾಶ್, ಇದು ನಿಮಗೆ ಮಿನಿಸೋನಲ್ಲಿ ಕಂಪ್ಲೀಟ್ ಕಿಟ್ ಸಿಗುತ್ತೆ, ನೀವು ಅದನ್ನೇ ತಗೋಬಹುದು. ಅದರ ಡೀಟೇಲ್ಸ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಬಾಡಿ ವಾಶ್, ಒಂದು 3 to 4 days ಟ್ರಾವೆಲ್ಗೆ ದಿಸ್ ಇಸ್ ಸಫಿಷಿಯಂಟ್. ನೆಕ್ಸ್ಟ್ ಬಾಡಿ ಲೋಷನ್, ಇದು ಎಂಟಿ ಆದ್ಮೇಲೆ ದೊಡ್ಡ ಬಾಟ್ಲಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಪರ್ಫ್ಯೂಮ್, ಸ್ವಲ್ಪ ಸೇಫ್ಟಿ ಪಿನ್ಸ್, ರಬ್ಬರ್ ಬ್ಯಾಂಡ್ಸ್ ಅಂಡ್ ಬಿಂದಿ. ಜಸ್ಟ್ ಒಂದು ಬ್ರಷ್ ಮಾತ್ರ ಇಲ್ಲ ಅಷ್ಟೇ, ಅದನ್ನ ಸಪ್ರೇಟ್ ಆಗಿ ಪ್ಯಾಕ್ ಮಾಡ್ಕೋತೀವಿ ಲಾಸ್ಟ್ ಮಿನಿಟ್ ಅಲ್ಲಿ. ಸೊ ದಿಸ್ ಕಮ್ಸ್ ಹ್ಯಾಂಡಿ ಅಂಡ್ ದಿಸ್ ಕಮ್ಸ್ ಹ್ಯಾಂಡಿ. So first aid and towel pouch is done. If you want to carry shampoos, you can carry little sachets like this. That will be easy. It saves a lot of space. And the moisturizer, I'm going to go with a very, very small, tiny bottle. Any moisturizer is fine. ಅಥವಾ ಈ ಡಬ್ಬ ಖಾಲಿ ಆಗೋದ್ರೆ ನಿಮಗೆ ಫೇವ್ರೆಟ್ ಮಾಯಿಶ್ಚರೈಸರ್ನ ಕೂಡ ಇದರೊಳಗಡೆ ಫಿಲ್ ಮಾಡ್ಕೋಬಹುದು. ಬಟ್ ಕೀಪ್ ಅ ಟೈನಿ ಒನ್ಸ್, ದಟ್ಸ್ ದ ಪಾಯಿಂಟ್ ಆರ್ ದಟ್ಸ್ ಅ ಕೀ. ಸೊ ಎಲ್ಲ ಒಂದೇ ಚಿಕ್ಕ ಬ್ಯಾಗಲ್ಲಿ ಫಿಟ್ ಆಗಬೇಕು. ಸೀರಮ್ ಅಂಡ್ ದೆನ್ 1 ಲಿಪ್ಸ್ಟಿಕ್, 1 ಕಾಂಪ್ಯಾಕ್ಟ್. ಇದರಲ್ಲೇ ಪಫ್ ಇರುತ್ತೆ, ಇದರಲ್ಲೇ ಮಿರರ್ ಕೂಡ ಇರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ಲುಕ್ ಫಾರ್ ಅ ಮಿರರ್ ಆಲ್ಸೋ. ಸೊ ದಟ್ಸ್ ಅಬೌಟ್ ಇಟ್. ಯು ಗೆಟ್ ಆಲ್ ಆಫ್ ದಿಸ್ ಟೈನಿಲಿ ಪ್ಯಾಕ್ಡ್ ಇನ್ 1 single ಪೌಚ್. ಈ ಪೌಚ್ ನನ್ನ ಹ್ಯಾಂಡ್ ಅಷ್ಟೇ ಬರುತ್ತೆ, ವೆರಿ ವೆರಿ ಸ್ಮಾಲ್. ಸೊ ನನ್ನ ಪಾಮ್ ಸೈಜ್ ಅಷ್ಟೇ ಇದೆ ಇದು. ಸೊ ಆಲ್ 3 things are sorted here. My toiletry set, first aid and the Marad Bagna. Now let's move on to the cloth packing. Here is a first essential which is towel. Holy dip ಮಾಡಿದಾಗ ಕೂಡ ನಮಗೊಂದು ಸೆಟ್ ಬೇಕಾಗುತ್ತೆ ಅನ್ನೋದಕ್ಕೆ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಈ ಟವಲ್ನ ನಾನು ಚಿಕ್ಕದಾಗಿ ಈ ತರ ಫ್ಲಾಟ್ ಆಗಿ ಮಡ್ಚ್ಕೋತಾ ಇದ್ದೀನಿ. ಇದೆಲ್ಲ ಬಾಂಬೆ ಡೈಯಿಂಗ್ ಅವ್ರದ್ದು ಟವಲ್. ಸೊ ಇಟ್ಸ್ ಅ ಕ್ವಿಕ್ ಡ್ರೈ ಟವಲ್ಸ್ ಅಂತ ಹೇಳ್ತಾರೆ. ಸೊ ನಾನು ಇಲ್ಲಿ 3 ಟವಲ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ನಾವು 3 ಜನ ಇರೋದ್ರಿಂದ. ಇನ್ನೊಂದು ರೀತಿ ಫೋಲ್ಡಿಂಗ್, ಜಸ್ಟ್ ನಾರ್ಮಲ್ ಫೋಲ್ಡ್, ಬಟ್ ಅದರ ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿ ನೀವು ಇದನ್ನ ಪ್ರೆಸ್ ಮಾಡಿ ಫೋಲ್ಡ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು 4 ಟವಲ್ ಇಟ್ಕೊಂಡಿದ್ದೀನಿ ಜಸ್ಟ್ ಇನ್ ಕೇಸ್. ಮತ್ತೆ ಈ ತರ ಚಿಕ್ಕ ಚಿಕ್ಕ ಟವಲ್ಸ್ ಕೂಡ 3 ಇಟ್ಕೊಂಡಿದ್ದೀನಿ, ಯಾಕೆಂದ್ರೆ ತಲೆ ಒರೆಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ದೀಸ್ ಆರ್ ದ ಸ್ಮಾಲ್ ಟವಲ್ಸ್. ಓಕೆ, ಮನೇಲಿದ್ದಾಗ ನಾವು 2 ಟವಲ್ ಅಂತ ಯೂಸ್ ಮಾಡ್ಬೋದು ದೊಡ್ಡದು, ಬಟ್ ಆದ್ರೆ ಹೊರಗಡೆ ಹೋದಾಗ ಅಷ್ಟು ಮಾಡೋದಕ್ಕಾಗಲ್ಲ. ಸೊ ಚಿಕ್ಕ ಟವಲ್ ತಲೆ ಒರೆಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ನಾನು 3 ಟವಲ್ನ ಇಟ್ಕೊಂಡಿದ್ದೀನಿ. ಸೊ ದಿಸ್ ಇಸ್ 1 set of essentials that are packed. ನಾನು ಕಂಪ್ಲೀಟ್ ಆಗಿ ಬ್ಯಾಗಲ್ಲಿ ಯಾವ ರೀತಿ ಪ್ಯಾಕ್ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಎಸೆನ್ಷಿಯಲ್ಸ್ ಅಲ್ಲಿ ಬಂದು ಕ್ಯಾಪ್. ಸೊ ಇದೆಲ್ಲ ಅರ್ಲಿ ಮಾರ್ನಿಂಗ್ಸ್ ಅರೌಂಡ್ 3 AM 4 AM ಈ ಥರ ಟ್ರಾವೆಲ್ ಇರೋದ್ರಿಂದ ವಿ ಆರ್ ಕೀಪಿಂಗ್ 1 ಕ್ಯಾಪ್. 1 ಕ್ಯಾಪ್ ಅಲ್ಲ, ಆ್ಯಕ್ಚುಲಿ 3 ಜನಕ್ಕೂ ಸೇರಿ ಕ್ಯಾಪ್ಸ್ ಇಟ್ಕೋತಾ ಇದ್ದೀವಿ. ಆ್ಯಂಡ್ ನಮ್ಮ ಮಗುಗೆ ಮಾತ್ರ ಪೇರ್ ಆಫ್ ಉಲನ್ ಗ್ಲೌಸ್ ಇಟ್ಕೋತಾ ಇದ್ದೀವಿ. ನಾಟ್ ನೆಸೆಸರಿ ಯಾವಾಗಲೂ ಬೇಕು ಅಂತ, ಇದಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪ ಕಾಟನ್ ಬಡ್ಸ್ ಆದರೂ ನೀವು ಇಟ್ಕೋಬೇಕು ಕಿವಿಗೆ. ಸೊ ಕಾಟನ್ ರೋಲ್ಸ್ ಬರುತ್ತಲ್ಲ, ಅದನ್ನಾದರೂ ಕವರ್ ಮಾಡಿಕೊಂಡ್ರೆ ಕೆಮ್ಮು, ನೆಗಡಿ, ಶೀತ ಅಂಥದ್ದೆಲ್ಲ ಆಗಲ್ಲ, ಬಿಕಾಸ್ ಯು ಆರ್ ಟ್ರಾವೆಲಿಂಗ್ ಅರ್ಲಿ ಇನ್ ದ ಮಾರ್ನಿಂಗ್ಸ್. ಸೊ ದಿಸ್ ಇಸ್ ದ ನೆಕ್ಸ್ಟ್ ಎಸೆನ್ಷಿಯಲ್. ಟವಲ್ಸ್ ಎಲ್ಲ ಆದಮೇಲೆ ಇಟ್ಕೊಳ್ಳೋ ಅಂಥದ್ದು ಇದು ಪ್ಲಾಸ್ಟಿಕ್ ಬ್ಯಾಗ್. ಇಟ್ ಹ್ಯಾಸ್ 1 ಪೌಚ್. ಇಲ್ಲಿ ಒಳಗಡೆ 1 ಪೌಚ್ ಇದೆ, ಆಮೇಲೆ ಒಂದು ಹ್ಯಾಂಡಲ್ ಇದೆ. ಇದು ಸ್ವಿಮ್ಮಿಂಗ್ ಪೂಲ್ ಹತ್ರ ಯೂಸ್ ಮಾಡ್ತಾರೆ ಒದ್ದೆ ಬಟ್ಟೆನೆಲ್ಲ ಹಾಕೊಳ್ಳೋದಕ್ಕೆ ಅಂತ. ಸೊ ಅದನ್ನೇ ನಾವಿಲ್ಲಿ ಕ್ಯಾರಿ ಮಾಡ್ತಾ ಇದ್ದೀವಿ. ಇದು ನಿಮಗೆ ಡೆಕತ್ಲಾನಲ್ಲಿ ಈಸಿಯಾಗಿ ಸಿಗುತ್ತೆ. ಸೊ ವೆಟ್ ಕ್ಲಾತ್ಸ್ ಬ್ಯಾಗ್ ಅಂತ ಹೇಳಿದ್ರೆ ಆಗುತ್ತೆ. ಸೊ ಈ ರೀತಿ ನಾವು ಫೋಲ್ಡ್ ಮಾಡಿ ನಮ್ಮ ಬ್ಯಾಗ್ನಲ್ಲಿ ನಾವು ಫಿಟ್ ಮಾಡ್ಕೋತಾ ಇದ್ದೀವಿ.
ಇದಕ್ಕೆ ಜಿಪ್ ಕೂಡ ಇದೆ, ಹ್ಯಾಂಡಲ್ ಕೂಡ ಇದೆ. ಸೊ ಈಗ ಹೋಲಿ ಡಿಪ್ ಅಂತ ಕಡೆ ಅಥವಾ ನದಿ ಹತ್ರ ಸ್ನಾನದ ಕಡೆ ಹೋದಾಗ ಒದ್ದೆ ಬಟ್ಟೆ ಎಲ್ಲ ಕಡೆ ನೀರು ಡ್ರಿಪ್ ಇಟ್ಕೊಂಡು ಬರ್ತಿರೋದ್ ಬದಲು, ನಾಟ್ ಓನ್ಲಿ ಫಾರ್ ಕುಂಭ್, ಎನಿ ಹೋಲಿ ಪ್ಲೇಸ್ ವೆನ್ ಯು ಗೋ ಅಂಡ್ ಯು ಟೇಕ್ ಅ ಡಿಪ್ ಇನ್ ವಾಟರ್, ಕಲ್ಯಾಣಿ ಆ ಥರದೆಲ್ಲನೂ ಸ್ನಾನ ಮಾಡಿದಾಗ ಒದ್ದೆ ಬಟ್ಟೆ ಹಾಕೊಂಬರಕ್ಕೆ ದಿಸ್ ಇಸ್ ಒನ್ ಆಫ್ ದ ಐಡಿಯಲ್ ಬ್ಯಾಗ್ ಅಂತ ಹೇಳ್ಬೋದು. ಸೊ ಇದ್ರ ಲಿಂಕು ನಾನು ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ದಿಸ್ ಇಸ್ ಒನ್ ಮೋರ್ ಎಸೆನ್ಷಿಯಲ್. ಸೊ ಫೋನು, ದುಡ್ಡು, ವಾಲೆಟ್ಟು ಅಂಥದ್ದೆಲ್ಲ ಇದ್ದಾಗ ಇದ್ರ ಜೊತೆ ಮಿಕ್ಸ್ ಮಾಡ್ದೆಲೆ ಇಟ್ಕೋಬಹುದು. ಎಸೆನ್ಷಿಯಲ್ ಅಗೇನ್ ದಿಸ್ ಇಸ್ ಫ್ರಮ್ ಡೆಕೆಥ್ಲಾನ್. ಇದು ಅವರು ಟ್ರೆಕ್ಕಿಂಗ್ಗೆ ಯೂಸ್ ಮಾಡೋ ಅಂಥದ್ದು. ದೀಸ್ ಆರ್ ಡಿಫ್ರೆಂಟ್ ಬ್ಯಾಗ್ಸ್. ಇದು ಕೂಡ ವಾಟರ್ ಪ್ರೂಫ್ ಬ್ಯಾಗ್, ಬಟ್ ಆಲ್ಸೋ ಕಂಪಾರ್ಟ್ಮೆಂಟ್ಸ್ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯೂಸ್ಡ್ ಕ್ಲೋತ್ಸು ಅನ್ಯೂಸ್ಡ್ ಕ್ಲೋತ್ಸ್ನ ಡಿಫ್ರೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ಸೋ ಅ ಸ್ಮಾಲ್ ಬ್ಯಾಗ್. ಈಸಿಯಾಗಿ ನಮಗೆ ಇಬ್ಬರು ಬಟ್ಟೆ ಒಂದ್ ದಿವಸಕ್ಕೆ ಇದ್ರೊಳಗಡೆ ಪ್ಯಾಕ್ ಮಾಡ್ಬೋದು. ಸೊ ಇದರಲ್ಲೇ ಪ್ಯಾಕ್ ಮಾಡಿ ನಾವು ಡೇ ವೈಸ್ ಅಲ್ಲಿ ಇದ್ರಲ್ಲಿ ಈ ತರ ಸೆಕ್ಷನ್ಸ್ ಅಲ್ಲಿ ಪ್ಯಾಕ್ ಮಾಡಿಬಿಟ್ಟು ಬ್ಯಾಗ್ ಅಲ್ಲಿ ಅಥವಾ ಸೂಟ್ ಕೇಸ್ ನಲ್ಲಿ ಇಟ್ಕೊಂಡ್ರು ಕೂಡ ನಮ್ಗೆ ಟಕ್ ಅಂತ ಸಿಗೋ ತರ ಹೆಲ್ಪ್ ಆಗುತ್ತೆ, ಏನೇ ಕ್ಲಾತ್ ಆಗಿರ್ಲಿ. ಸೊ ಡೇ ವೈಸ್ ಪ್ಯಾಕ್ ಮಾಡೋ ಅಂಥವ್ರು ಇದನ್ನ ಮಾಡ್ಬೋದು. ಸೊ ಇಟ್ ಹ್ಯಾಸ್ ಎನಫ್ ಸ್ಪೇಸ್. ಎಸೆನ್ಷಿಯಲ್ ನಂಬರ್ 4, ಯೋರ್ ಚಾರ್ಜರ್ಸ್. ನಾವು ಈ ಸತಿ 2 ಚಾರ್ಜರ್ ತಗೊಂಡ್ ಹೋಗ್ತಿದೀವಿ. 2 ಫೋನ್ ಇರೋದ್ರಿಂದ 2 ಚಾರ್ಜರ್. ಒಂದೇ ಫೋನ್ ತಗೊಂಡ್ರೆ ಒಬ್ಬರದು ಚಾರ್ಜ್ ಆಗೋ ತನಕ ಇನ್ನೊಬ್ರು ವೇಟ್ ಮಾಡ್ಬೇಕಾಗತ್ತೆ. ಸೊ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂತಂದ್ರೆ ಕಷ್ಟ. ಸೊ ವಿ ಆರ್ ಟೇಕಿಂಗ್, ಮುಂಚೆ ಒಂದೇ ತಗೊಂಡ್ ಹೋಗ್ತಾ ಇದ್ವಿ, ಬಟ್ ಈಗ ನಾವು 2 ಸೆಟ್ನ ತಗೋತೀವಿ. ಬಟ್ ಐ ಆಮ್ ಜಸ್ಟ್ ಅನ್ಪ್ಲಗಿಂಗ್ ದಿಸ್. ಇದಕ್ಕೆ ಲಿಂಕ್ ಇಲ್ದಲೆ ಈ ತರ ಅನ್ಪ್ಲಗ್ ಮಾಡಿ ವೈರ್ ಸಪ್ರೇಟ್, ಸಾಕೆಟ್ ಸಪ್ರೇಟ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಸೆನ್ಷಿಯಲ್, ಒಂದು ಸಪ್ರೇಟ್ ಬ್ಯಾಕ್ ಪ್ಯಾಕ್. ನೀವು ನಿಮ್ ಎಲ್ಲಾ ಕಂಪ್ಲೀಟ್ ಕಿಟ್ನ ಎಲ್ಲಾ ಕಡೆ ಎತ್ಕೊಂಡು ಹೋದಕ್ಕಾಗಲ್ಲ. ಒಂದ್ ದಿವಸ ಹೊರಗಡೆ ಹೋಗಿ ಬರೋ ಅಂತದಾದ್ರೆ ಅದಕ್ಕೆ ಬೇಕಾಗಿರುವಂತ ಎಸೆನ್ಷಿಯಲ್ಸ್ ಲೈಕ್ ವಾಟರ್ ಬಾಟಲ್, ಎಕ್ಸ್ಟ್ರಾ ಒನ್ ಟೈಮ್ ಆಗೋಂತ ಕ್ಲಾತ್, ಅದನ್ನೆಲ್ಲ ನೀವು ಇದರಲ್ಲಿ ಇನ್ನೊಂದು ಸಪ್ರೇಟ್ ಬ್ಯಾಗ್ ಅಲ್ಲಿ ಇಟ್ಕೋಬಹುದು. ದ ಮೇನ್ ರೀಸನ್ ನಾವು ಫಾರ್ ಕುಂಭ್ ಇಸ್, ನಾವು ಹೋಲಿ ಡಿಪ್ಗೆ ಹೋದಾಗ ಡೆಫಿನೆಟ್ಲಿ ಸೂಟ್ ಕೇಸ್ ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ, ನಮ್ಮ ರೂಮ್ ನಲ್ಲೇ ಇಟ್ಟಿರ್ತೀವಿ. ಸೊ ಇದೊಂದು ಎಕ್ಸ್ಟ್ರಾ ಬ್ಯಾಗ್. ಸೊ 1 ಸೆಟ್ ಆಫ್ ಫ್ರೆಶ್ ಕ್ಲಾತ್ಸು, ಟವಲ್ಸು, ಒಂದು ವಾಟರ್ ಬಾಟಲು, ಎಸೆನ್ಷಿಯಲ್ಸ್ ಲೈಕ್ ಫೋನ್, ವಾಲೆಟ್, ಸ್ವಲ್ಪ ಮನಿ ಎಲ್ಲ ಇದರಲ್ಲಿ ಆರಾಮಾಗಿ ಒಂದರಲ್ಲೇ ಫಿಟ್ ಮಾಡಿಕೊಂಡು ತಗೊಂಡು ಹೋಗ್ಬೋದು. ಸೊ ಇದನ್ನ ಕೂಡ ನಾನು ಎಂಟಿ ಬ್ಯಾಗ್ನ ನಾನು ನನ್ನ ಕಿಟ್ ಒಳಗಡೆ ಪ್ಯಾಕ್ ಮಾಡ್ತೀನಿ. ಓಕೆ, ಸೊ ಈ ಎಸೆನ್ಷಿಯಲ್ ಬಂದು ವೇಸ್ಟ್ ಬ್ಯಾಗ್ ಅಂತ ಹೇಳಿ, ಇದನ್ನ ಬೆಲ್ಟ್ಗೂ ಕೂಡ ಯೂಸ್ ಮಾಡ್ಬೋದು. ಡೈರೆಕ್ಟ್ ಆಗಿ ಹಾಕುವಂತ ಬೆಲ್ಟ್ಗೆ ಕೂಡ ಈ ಥ್ರೆಡ್ನ ತೆಗೆದ್ಬಿಟ್ಟು ಬೆಲ್ಟ್ಗೆ ಕೂಡ ಫಿಕ್ಸ್ ಮಾಡ್ಕೋಬಹುದು. ಅಂಡ್ ಶರ್ಟ್ ಒಳಗಡೆ ಕೂಡ ಇದನ್ನ ಹಾಕೋಬಹುದು. ಸೇಮ್ ಅಗೇನ್ ಎಷ್ಟೊಂದು ಕಂಪಾರ್ಟ್ಮೆಂಟ್ ಇದೆ. ದುಡ್ಡು, ಕಾರ್ಡ್ಸು, ಇನ್ನೇನಾದರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು ಕ್ಯಾರಿ ಮಾಡಬೇಕು ಅಂತಂದರೆ ದಿಸ್ ಇಸ್ ವೆರಿ ನೈಸ್. ಅಗೇನ್ ಐ ಬಾಟ್ ದಿಸ್ ಫ್ರಮ್ ಡೆಕೆಥ್ಲಾನ್. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು, ಕಾರ್ಡ್ಸ್ ಕ್ಯಾರಿ ಮಾಡಬೇಕು, ಆ್ಯಂಡ್ ಅಮೌಂಟ್ ಕ್ಯಾರಿ ಮಾಡಬೇಕು, ಬೇರೆ ಚಿಲ್ಲರೆ ಬೇಕು ಅಂತಂದರೆ ಟಕ್ ಅಂತ ಸಿಗೋಕ್ಕೆ ಇದೆಲ್ಲ ಇದೆ. ಇದನ್ನು ನಾವು ಬೆಲ್ಟ್ಗೆ, ಸೊಂಟಕ್ಕೆ ಹಾಕ್ಕೊಂಡು ಕ್ಲಿಪ್ ಮಾಡ್ಕೋಬೋದು. ಅಕಸ್ಮಾತ್ ಬೇಡ ಅಂತಂದರೆ ಇದು ಎಕ್ಸ್ಟ್ರಾ ಆಗುತ್ತೆ ಅಂತಂದರೆ ಗಂಡಸರು ಜೀನ್ಸ್ ಪ್ಯಾಂಟಿಗೋ ಅಥವಾ ಯಾವುದಕ್ಕಾದ್ರೂ ಬೆಲ್ಟ್ ಹಾಕೊಂಡ್ರೆ ಆ ಬೆಲ್ಟಿಗೆ ಕೂಡ ಇದನ್ನು ತೆಗೆದುಬಿಟ್ಟು ಫಿಟ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಕ್ಯಾನ್ ಕ್ಯಾರಿ. ಸೊ ಈಗ ನೆಕ್ಸ್ಟು ಕ್ಲೋತ್ಸ್ ಪ್ಯಾಕಿಂಗ್ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರೋ ಬ್ಯಾಗು ಫಾರ್ ಕ್ಲಾಸ್ ಅಂತ, ಇದು ಟ್ರೆಕ್ಕಿಂಗ್ ಬ್ಯಾಗ್. ಇದು ಡೆಕೆಥ್ಲಾನ್ ಅಲ್ಲಿ ಸಿಗುತ್ತೆ. ಸೊ ಆ ಬ್ಯಾಗ್ನ ಈ ರೀತಿ ಜಿಪ್ ಓಪನ್ ಮಾಡಿದ್ರೆ ಸೂಟ್ ಕೇಸ್ ಥರ ಓಪನ್ ಅಪ್ ಆಗುತ್ತೆ. ಸೊ ಇಲ್ಲಿ ಲ್ಯಾಪ್ಟಾಪ್ ಎಲ್ಲ ಕ್ಯಾರಿ ಮಾಡೋದಕ್ಕೆ ಆಪ್ಷನ್ ಇದೆ, ಬಟ್ ನಾವು ಲ್ಯಾಪ್ಟಾಪ್ ಏನು ಕ್ಯಾರಿ ಮಾಡ್ತಿಲ್ಲ. ಇಲ್ಲಿ ಒಂದು ಸಪ್ರೇಟ್ ಪೌಚ್ ಕೊಟ್ಟಿದ್ದಾರೆ, ಜಸ್ಟ್ ಇನ್ ಕೇಸ್ ಫುಟ್ವೇರ್ ಆದರೂ ಇಟ್ಕೋಬೋದು, ಅಥವಾ ಏನಾದರೂ ಅನ್ಯೂಸ್ಡ್ ಕ್ಲೋತ್ ಆಗಲಿ ಅಥವಾ ಯೂಸ್ಡ್ ಕ್ಲೋತ್ ಆಗಲಿ ಹಾಕಬೇಕು ಅಂತಂದರೆ ದೇ ಹ್ಯಾವ್ ಎನಫ್ ಸ್ಪೇಸ್ ಫಾರ್ ದಿಸ್. ಬಟ್ ಸದ್ಯಕ್ಕೆ ನಾವು ಇದನ್ನು ಯೂಸ್ ಮಾಡ್ತಾ ಇಲ್ಲ. ಆಂಪಲ್ ಅಮೌಂಟ್ ಆಫ್ ಸ್ಪೇಸ್. ಸೊ ಇವಾಗ ನಾವು ಇದರಲ್ಲಿ ಕ್ಲೋತ್ಸ್ ಎಲ್ಲ ಇಟ್ಕೊಂಡು ಬರೋಣ. 1 by 1 ನಾನು ಅರೇಂಜ್ ಮಾಡ್ತಾ ಹೋಗ್ತೀನಿ.
ಈ ಒಂದು ಬ್ಯಾಗಲ್ಲಿ ನಾನು ಕುಂಭಗೆ ಹೋಗೋ ಅಂಥ ಕ್ಲಾತ್ಸ್ನ ಇಟ್ಟಿದ್ದೀನಿ. ವಾಟರ್ ಪ್ರೂಫ್ ಬ್ಯಾಗ್ ಇದಿಷ್ಟು ಇದರಲ್ಲಿ ಬರುತ್ತೆ. ಸೊ ಲೆಟ್ಸ್ ಜಿಪ್ ಇಟ್ ಅಪ್. ಸೊ ಈ ಫ್ರಂಟ್ ಪೌಚಲ್ಲಿ ಬ್ಯಾಗ್ ಇದರ ರೈನ್ ಕವರ್ ಕೊಟ್ಟಿದ್ದಾರೆ ಬ್ಯಾಗ್ಗೆ. ಅದ್ರ ಜೊತೆಗೆ ನಾನು ಫಸ್ಟ್ ಏಡ್ ಕಿಟ್ನ ಇಲ್ಲೇ ಇಡ್ತಾ ಇದ್ದೀನಿ, ಈಸಿಯಾಗಿ ಸಿಗಬೇಕು ಅಂತ ಹೇಳಿ. ಆ್ಯಂಡ್ ಅದ್ರ ಜೊತೆಗೆ ಟಾಯ್ಲೆಟ್ರಿ ಸೆಟ್ ಕೂಡ ಇಲ್ಲೇ ಇಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಪ್ಯಾಕ್ ಮಾಡಿರೋ ಅಂಥ ಮರದ ಬ್ಯಾಗ್ ನಾನು ಇದರಲ್ಲೇ ಇಡ್ತಾ ಇದ್ದೀನಿ. ಸೊ ಇದಿಷ್ಟು ಒಂದೇ ಪೌಚಲ್ಲಿ ಬರುತ್ತೆ. ಜಸ್ಟ್ ಕಂಪ್ಲೀಟ್ಲಿ ಫೈನ್. ಈಗ ನಾವು ಲಾಕ್ ಮಾಡೋಣ. Okay, so it is locked and fully bag is packed. So one backpack. ಇನ್ನೊಂದು ಚಿಕ್ಕ ಬ್ಯಾಗ್ ನಾನಿಲ್ಲಿ ಒಂದು ತೋರಿಸಿದ್ದೆ. ಇದರಲ್ಲಿ ಸ್ವಲ್ಪ ಈಟಬಲ್ಸ್, ವಾಟರ್ ಬಾಟಲ್, ಏನಾದರೂ ವೇಸ್ಟ್ ವಾಲೆಟ್ಸ್ ಮತ್ತು ಸ್ಕಾರ್ಫ್ಸ್, ಉಲನ್ ಕ್ಯಾಪ್ಸ್ ಇದನ್ನೆಲ್ಲನೂ ಈ ಬ್ಯಾಗ್ನಲ್ಲಿ ಇಟ್ಕೋತೀವಿ. ಸೊ ದಟ್ಸ್ ಅಬೌಟ್ ಇಟ್, ವಿಚ್ ವಿ ಹ್ಯಾವ್ ಪ್ಯಾಕ್ಡ್ and all set for Mahakumbh journey. So see you in the next video that describes all about our trip journey. I hope ನಿಮಗೆ ಈ ವಿಡಿಯೋ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ. ಸೊ ಯಾವ ಥರ ಪ್ಯಾಕ್ ಮಾಡಬೇಕು, ಏನೇನೆಲ್ಲ ಎಸೆನ್ಷಿಯಲ್ಸ್ನ ನೀವಲ್ಲಿ ಕ್ಯಾರಿ ಮಾಡಬೇಕಾಗತ್ತೆ, ಏನಕ್ಕೆ ಅಂತಂದರೆ ನಮಗೆ ಎಲ್ಲಿ ಏನು ಸಿಗತ್ತೆ ಅನ್ನೋದು ಗೊತ್ತಿಲ್ಲ. ಕೆಲವೊಂದು ಶಾಪ್ಸು ಸಿಗದೇ ಇರ್ಬೋದು, ಅಥವಾ ನಮ್ಮ ಬೇಕಾಗಿರೋವಂಥ ಟೈಮ್ನಲ್ಲಿ ಅವೈಲಬಿಲಿಟಿ ಇಲ್ಲದೆ ಇರ್ಬೋದು. ಸೊ ಅದರಿಂದ ಏನೇ ಆದ್ರೂ ತುಂಬ ಸಾಮಾನು ಕೂಡ ನಾವು ತೊಗೊಂಡು ಹೋಗ್ತಾ ಇಲ್ಲ. ಯಾಕಂದರೆ ನಾನು ನೋಡಿರೋವಂಥ ವೀಡಿಯೋಸಲ್ಲಿ ತುಂಬ ನಡಿಬೇಕು ಅನ್ನೋದೆಲ್ಲ ಇದೆ, ಮತ್ತು ಎವ್ರಿ ಡೇ ರೂಲ್ಸ್ ಎಲ್ಲ ಚೇಂಜ್ ಆಗ್ತಿದೆ ಅನ್ನೋದಿದೆ. ಸೊ ಅದರಿಂದ ನಾವು ಆದಷ್ಟು ಬ್ಯಾಗ್ನ ಲೈಟಾಗೆ ಇಟ್ಕೋಬೇಕು ಅನ್ನೋದನ್ನ ಟ್ರೈ ಮಾಡಿದ್ದೀವಿ. ಅದೇ ರೀತಿ ಲೈಟ್ ವೆಯ್ಟ್ ಆಗಿ ಎಲ್ಲಾನು ಪ್ಯಾಕ್ ಮಾಡ್ಕೊಳ್ಳೋದು ಯಾವ ಥರ ಅನ್ನೋದನ್ನ ನಾನು ಇಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಕೂಡ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಕುಂಭ ಮೇಳದ ಕಂಪ್ಲೀಟ್ ಟ್ರಿಪ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್. ಬಾಯ್ ಬಾಯ್.